ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಕಾಂಪಿಟೇಷನ್ಗೆ ಈಗ ಸದ್ದ ಮಹೀಂದ್ರದ ಬಿಟ್ಟಿದ್ದಾರೆ. ವೀರೋ ಬೇರೆ ಬೇರೆ ಅಂದ್ರೆ ಬಿಸ್ನೆಸ್ಗೋಸ್ಕರ. ಬಿಸ್ನೆಸ್ ಅವ್ರು ಮೊದಲಿದ್ರನ್ನ ಅಲ್ಲೇ ಇದ್ದಾರೆ ನಮ್ಮ ಓನರ್. ಓಕೆ ಸರ್, ನೀವು ಹುಬ್ಳಿಯಿಂದ ಗೋವಾ ಹೋಗಿ ಸೆಟಲ್ಡ್ ಆಗಿರೋದು ಹೇಗೆ? ಹಂಗೇನಿಲ್ಲ ಅಂದ್ರೆ ನಾವು ಭಾಳ ವರ್ಷ ಆಯ್ತು ಗೋವಾದಲ್ಲಿ ಹೋಗಿ ಅಲ್ಲೇ ನಾವು ಸೆಟಲ್ ಆಗಿದ್ವಲ್ಲ, ಹೌದು. ಹಂಗಾಗಿ ಅದ್ರಗೋಸ್ಕರ ಫ್ಯಾಮಿಲಿ ಗಿಮಿಲಿ ಎಲ್ಲ ಅಲ್ಲೇ ಇದೆ ನಮ್ದು, ಗೋವಾದಲ್ಲಿ. ಗೋವಾದಲ್ಲೇ ಇದೆ. ಆಕ್ಚುಲಿ ದೊಡ್ಡ ಗಾಡಿಗಿಂತ ಈ ಗಾಡಿಗೆ ಜಾಸ್ತಿ ಈಗ ಸದ್ದ ಏನಿದೆ ಅಂದ್ರೆ, ಯಾಕಂದ್ರ ಈ ದೊಡ್ಡ ಗಾಡಿಗೆ ಅಷ್ಟು ಮೀನು ಮೊದಲಷ್ಟು ಮೀನು ಈಗ ಸಿಗೋದಲ್ಲ. ಸರ್ ಇದಕ್ಕೆ ಟೈಮಿಂಗ್ಸ್ ಇರುತ್ತಲ್ವಾ? ನಮ್ಮ ಟೈಮಿಂಗ್ ಇರ್ತೈತಿ, ಈ ಟೈಮಿಂಗ್ ಮುಟ್ಟಬೇಕಂತ ಹೇಳಿ ನಾನು ಹೋಗಿದ್ದು ಅಲ್ಲಿ ಗಾಡಿ ತರಕ್ ಹೋದ. ನೀವೇ ಎಲ್ಲಿ ಕಟ್ಸಿರೋದು ಸರ್ ಇದು? ಕುಂದಾಪುರಲ್ಲಿ ಕಟ್ಸಿದ್ದು. ವಿನಾಯಕ ಬಸ್ ಬಾಡಿನ? ಅಲ್ಲ, ಇದು ಇನ್ನೊಂದು 8-10 ದಿವಸನ ಆಯ್ತು ನಾವು ತಂದು ಗಾಡಿ. ಈ ಗಾಡಿ ತಗೊಂಡು ತಂದು ನಾವೀಗ 9ನೇ ಟ್ರಿಪ್ ನಾವೇ ಬಂದಿರೋದು. ಒಂದಿನ ನಿಲ್ಸೇ ಇಲ್ಲ? ಎಲ್ಲ ಕಂಟಿನ್ಯೂ ಸ್ಟಾರ್ಟ್ ಇದೆ ಗಾಡಿ, ಕಂಟಿನ್ಯೂ. ಸರ್ ಇದು ಏನಕ್ಕೆ ಯೂಸ್ ಆಗುತ್ತೆ? ಇದು ಕೊಟ್ಟಿದ್ದಾರೆ, ಇದು ಇನ್ನು ನಾವು ಇದನ್ನ ಮಾಡಿದಿಲ್ಲ, ಅದನ್ನ ಇದು ಕೊಟ್ಟಿದ್ದಾನೆ ಆಪ್ಷನ್ ಏನಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ಒಂದು ಸಂಚಿಕೆಯಲ್ಲಿ ನಾವು ಬ್ರ್ಯಾಂಡ್ ನ್ಯೂ ಆದಂಥ ಒಂದು ಬಡಾ ದೋಸ್ತ್ i6ನ ಒಂದು ಬ್ಲಾಗ್ ಮಾಡೋದಕ್ಕೆ ಬಂದಿದ್ದೇವೆ. ಇದರ ಡ್ರೈವರ್ ಸಹ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಹತ್ರನೇ ಇನ್ಫಾರ್ಮೇಶನ್ ಕೇಳುವ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಸರ್ ಇದು ಬಡಾ ದೋಸ್ತ್ ಅಲ್ವಾ? ಹೌದು, ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್ ಅಲ್ಲಿ ಯಾವುದು? i6 ಇದೆ ಈಗ. i6 ಅಂದ್ರೆ ಹೊಸದಾಗಿ ಬಂದಿರೋ ಹೊಸ ಗಾಡಿ ಇದು. ಓಕೆ, ಎಷ್ಟು ಮಂತ್ ಆಯ್ತು ಈ ಗಾಡಿ ಬಂದು? ಒಳ್ಳೇದು, ಬಹಳ ಇದಾಗಿದೆ, ಬಂದಿದೆ ಗಾಡಿ. ಎಷ್ಟು ಮಂತ್ ಆಯ್ತು? ಈಗ ನಮ್ಮದು ಆಗಿ 2 ಮಂತ್. 2 ಮಂತ್. ಶೋರೂಮ್ ಅಲ್ಲಿ ಲಾಂಚ್ ಆಗಿರೋದು ಯಾವಾಗ? ಲಂಚ್ ಆದದ್ದು ಭಾಳ ದಿವಸ ಆಯ್ತು, ಆಗಿ ಬಾಳ್ ಮಂತ್ ಆಯ್ತು. ಭಾಳ ಮಂತ್ ಆಯ್ತು. ನಾವು ತಗೊಂಡಿದ್ದು 2 ತಿಂಗಳು ಆಯ್ತು ಗಾಡಿ. 2 ಮಂತ್ ಆಯ್ತು ನಮ್ಮ ಕಂಪ್ನಿಗೆ ತಗೊಂಡು. ಹಾಗಿದ್ರೆ ಇದು ಫಸ್ಟ್ ಟ್ರಿಪ್? ಇಲ್ಲ, ಇದು ಅಲ್ಲೇ ಈಗ 9ನೇ ಟ್ರಿಪ್ ಇದೆ. ನಾನು ಇದು 9ನೇ ಟ್ರಿಪ್. 9ನೇ ಟ್ರಿಪ್ ಇದೆ ನಾವು ಬರ್ತಾ ಇರೋದು. ಓಕೆ. ಮಂಗಳೂರು, ಕೇರಳ ಹೋಗಿದ್ದೀನಿ, ಮಂಗಳೂರು ಹೋಗಿದ್ದೀನಿ ಇದೇ ಗಾಡಿಲಿ? ಹೌದು. ಓಕೆ. ಕೇರಳ ತನಕ ಹೋಗಿ ಬಂದಿದ್ದೆ ನಾನು. ಓಕೆ. ಈ ಗಾಡಿ ಬರ್ಲಿಕ್ಕಿಂತ ಮೊದ್ಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ನಾವು ದೊಡ್ಡ ಗಾಡಿಯಲ್ಲಿ ಮಾಡ್ತಿದ್ದೆ. ದೊಡ್ಡದಂದ್ರೆ ಯಾವ್ದು? ದೊಡ್ಡದಂದ್ರೆ ಇದು 407, 6 ವೀಲರ್ ಯಾವ ಗಾಡಿ ಆದ್ರೂ ನಡೆಸ್ತಿದ್ದೆ. ಈ ಸಾವುಕಾರ ನನಗೆ ಈ ಗಾಡಿ ತಂದ್ಮೇಲೆ ಈ ಗಾಡಿ ಕೊಟ್ಟಿದ್ದಾರೆ, ಇದೇ ಗಾಡಿಯಲ್ಲಿ ಇದೆ ನನಗೆ. ಓಕೆ. ಇದು 9ನೇ ಟ್ರಿಪ್, ರಿಟರ್ನ್ ಗೋವಾ ಹೋಗ್ತಾ ಇದ್ದೇನೆ ನಾನು. ಓಕೆ ಸರ್, ನಿಮ್ದು ಊರು ಯಾವ್ದು? ನಮ್ದು ಹುಬ್ಳಿ. ಹುಬ್ಳಿ. ಹೌದು. ಈ ಕಂಪನಿ ಗೋವಾದ? ಇದು ನಮ್ಮ PF ಕಂಪನಿ, ನಮ್ದು ಗೋವಾದ. ನಮ್ಮ ಓನರ್ಸ್ ಎಲ್ಲ ಆಕ್ಚುಲಿ ಈಗ ಉಡುಪಿಯವರು, ಅವ್ರ ಅಲ್ಲೇ ಸೆಟಲ್ ಅದಾರ ಗೋವಾದಲ್ಲಿ. ಅಂದ್ರೆ ಬಿಸ್ನೆಸ್ ಅವ್ರು ಮೊದಲಿದ್ರನ್ನ ಅಲ್ಲೇ ಇದಾರೆ ನಮ್ಮ ಓನರ್. ಓಕೆ ಸರ್, ನೀವು ಹುಬ್ಳಿಯಿಂದ ಗೋವಾ ಹೋಗಿ ಸೆಟಲ್ಡ್ ಆಗಿರೋದು ಹೇಗೆ? ನಾವು ಕೆಲಸ ಮಾಡಕಂತ ಹೋದ್ವಿ. ಓಕೆ. ಅಂದ್ರೆ ದೂರ ಅನ್ಸಲ್ವಾ? ದೂರ ಅಂತ ಏನಿಲ್ಲ, ದುಡಿಯೋರಿಗೆ ಎಷ್ಟು ದೂರ ಆದ್ರೆ ಹತ್ರನೇ ಅದು. ಹೌದು. ದುಡ್ಕೊಂಡ್ ತಿನ್ನಕ್ಕೆ ಎಲ್ಲಾದ್ರೂ ಹೋಗ್ಬೋದಲ್ಲ, ಹಂಗೇನಿಲ್ಲ. ಅಂದ್ರೆ ನಾವು ಭಾಳ ವರ್ಷ ಆಯ್ತು ಗೋವಾದಲ್ಲಿ ಹೋಗಿ ಅಲ್ಲೇ ನಾವು ಸೆಟಲ್ ಆಗಿದ್ವಲ್ಲ, ಹಂಗಾಗಿ ಅದ್ರಗೋಸ್ಕರ ಫ್ಯಾಮಿಲಿ ಗಿಮಿಲಿ ಎಲ್ಲ ಅಲ್ಲೇ ಇದೆ ನಮ್ದು, ಗೋವಾದಲ್ಲೇ ಇದೆ ನಮ್ದು. ಎಷ್ಟು ವರ್ಷ ಆಯ್ತು ಸರ್ ಗೋವಾದಲ್ಲಿ ಸೆಟಲ್ಡ್ ಆಗಿ? 20 ವರ್ಷ ಆಯ್ತು. 20 ವರ್ಷ? ಬಂದಾಗಿಂದ ಈ ಫಿಶಿಂಗ್ ವೆಹಿಕಲ್ ಇಲ್ಲ, ಬಂದಲ್ಲಿದ್ರೆ ಬೇರೆ ಕೆಲಸ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಗೋವಾದಲ್ಲಿ. ಏನ್ ಗೊತ್ತಿದ್ದಲ್ಲ ಗೋವಾದ ಜನಕರಿ ಏನು ಗೊತ್ತಿದ್ದಲ್ಲ. ಆಮೇಲೆ ಹೆಂಗೆ ನಮ್ಗೆ ಗೋವಾದಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗ ನಾವ್ ಇದಾಗ್ತಾ ಬಂತು, ಚೇಂಜ್ ಆಗ್ತಾ ಹೋದ್ವಿ ನಾವು. ನಾಲೆಜ್ ಬೆಳಿಕೊಂತ ಹೋದಾಗೆಲ್ಲ ಬೇರೆ ಬೇರೆ ಕೆಲಸ ಇದ್ರೆ ಈ ಡ್ಯೂಟಿ ಬಂದಿವಿ ನಾವು. ಓಕೆ. ಡ್ರೈವರ್ಗೆ. ಓಕೆ ಸರ್, ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿಯಲ್ಲಿ? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಾರುತಿ ಓಮಿನಿ. ಹೌದು. ಎಷ್ಟು ವರ್ಷಕ್ಕೆ? ಒಂದು 18 ವರ್ಷದಿಂದ ಗಾಡಿಯಲ್ಲಿ ಮಾತು. 18 ವರ್ಷ. ನಾನು ಗೋವಾದಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ನಾನು ಟ್ಯಾಕ್ಸಿ ಓಡಿಸ್ತಿದ್ದೆ ಸ್ವಂತ. ಫಸ್ಟ್ ತಗೊಂಡಿದ್ದೆ ನಾವು ಗಾಡಿ. ಓಕೆ. ಆಮೇಲೆ ಮಾಡ್ತಾ ಮಾಡ್ತಾ ಹಂಗೆ ಬೇರೆ ಗಾಡಿ ತಗೊಂತ ಬಂದ್ವಿ ಇಲ್ಲಿವರೆಗೂ. ಓಕೆ. ಈಗ ಇಲ್ಲಿಗೆ ಇದನ್ನ ಬಿಟ್ಟು ಈಗ ನಾವು ಕಂಪ್ನಿಗೆ ಜಾಯ್ನ್ ಆಗಿದ್ದೀವಿ. ಹೌದು, ಕೆಲಸ ಮಾಡಿ. ಓಕೆ ಸರ್, ಇದು ನಿಮ್ಗೆ ಈ ಫಿಶಿಂಗ್ ವೆಹಿಕಲ್ ಬರೋಕ್ಕಿಂತ ಮೊದಲು ನಿಮ್ಗೆ ನಾಲೆಜ್ ಇತ್ತಾ ಫಿಶಿಂಗ್ ವೆಹಿಕಲ್ ಬಗ್ಗೆ? ಮೊದಲು ಇದಕ್ಕೆ ಮೊದಲು ನಾನು ಒಂದು ಸ್ವಲ್ಪ ದಿವಸ ಮಾಡಿದ್ದೆ. ಒಂದು 6 ವರ್ಷದಿಂದ ನಾನು 5 ವರ್ಷದಿಂದ ನಾನು ಮಾಡಿದ್ದೆ. ಫಿಶ್ ಇಂದ ಗಾಡಿ ಓಡಿಸ್ತಿದ್ದೆ, ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಓಕೆ. ಈ ಚಿಕ್ಕ ಗಾಡಿ ಬಂದಿರೋದು ಈ ಗಾಡಿಯಲ್ಲೇ ಫಸ್ಟ್? ಇದು ಇದಕ್ಕೆ ಮೊದಲು ನಡೆಸಿದ್ದೇನೆ. ಚಿಕ್ಕ ಗಾಡಿಗೆ ಅಂತ ಏನಿಲ್ಲ, ಇದಕ್ಕೆ ಮೊದಲು ನಡೆಸಿದ್ದೇನೆ, ಈಗ ಕೂಡ ನಡೆಸ್ತಾ ಇದ್ದೇನೆ. ಚಿಕ್ಕ ಗಾಡಿ ಅಂತ ಏನ್ ಅನ್ಸಂಗಿಲ್ಲ, ಗಾಡಿ ಮಾತ್ರ ಒಳ್ಳೆ ಉಂಟು. ಓಕೆ. i6 ಅಲ್ವಾ ಇದು?
ಒಳ್ಳೆ ಗಾಡಿ. ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಕಾಂಪಿಟೇಷನ್ಗೆ ಈಗ ಸದ್ಯ ಮಹೀಂದ್ರದ ಬಿಟ್ಟಿದ್ದಾರೆ. ವೀರೋ ಬೇರೆ ಮಹೀಂದ್ರ ಕಾಂಪಿಟೇಷನ್. ಅದು ಫಿಶಿಂಗ್ ವೆಹಿಕಲ್ ತುಂಬಾ ರೇರ್ ಅಲ್ವಾ? ಅದು ಇನ್ನು ನಾನು ಅಷ್ಟು ಇದನ್ನ ನೋಡಿಲ್ಲ. ಆದ್ರೆ ಬೊಲೆರೋ ಇದು ಈಗ ತುಂಬಾ ಜಾಸ್ತಿ ಇದೆ. ತುಂಬಾ ಜಾಸ್ತಿ ಇದೆ. ಈಗ ಹೊಸ ಮಾಡೆಲ್ ಬಿಟ್ಟಿದ್ದಾನೆ, ಹೌದು ಅದು ಬಂದಿದೆ ಈಗ. ಹೌದು. ಇದರ ಇಕ್ವಲಿಗೆ ಅಂತ ಗಾಡಿ ಒಳ್ಳೆ ಕಾರ್ಡ್ ಸೆಕ್ಷನ್ ನಲ್ಲಿ ಏನ್ ತೊಂದರೆ ಇಲ್ಲ. ಗಾಡಿ ಎಷ್ಟು ಲೋಡ್ 56 ಬಾಕ್ಸ್ ಹಾಕೊಂಡು ನಾವು ಹೋಗ್ತೀವಿ. 56 ಬಾಕ್ಸ್ 56 ಬಾಕ್ಸ್ ಹಾಕ್ತೀವಿ. ಎಷ್ಟು ಕೆಪಾಸಿಟಿ ಬರುತ್ತೆ ಸರ್ ಇದು? 4.5 ಟನ್. 4.5 ಟನ್ ಅಂದ್ರೆ 4.5 ಟನ್ ಮೇಲೆ ಬರುತ್ತೆ. ಐಸ್ ಮೀನ ಎಲ್ಲ ಮಿಕ್ಸ್ ಆಗ್ತದಲ್ಲ, ಹಾಗೆ ಜಾಸ್ತಿ ವೇಟ್ ಆಗುತ್ತೆ. ಒಂದು ಬಾಕ್ಸಿಗೆ 50 ಕೆಜಿ ಬರ್ತದೆ. ಒಂದು ಬಾಕ್ಸ್ 56 ಬಾಕ್ಸ್ ಬರ್ತದೆ. ಓಕೆ ಸರ್, ಇದಕ್ಕೆ ಪಾಸಿಂಗ್ ಟನ್ನೇಜ್ ಎಷ್ಟು ಬರುತ್ತೆ? ಟನ್ ಇದು ಆಕ್ಚುಲಿ 3.5 ಟನ್. 3.5 ಟನ್. 3.5 ಟನ್ ಅಲ್ಟೆ ಒಂದು ಗಾಡಿ ಬಿಟ್ಟ ಗಾಡಿದಲ್ಲಿ ಗಾಡಿ ಎಲ್ಲ ಸೇರಿ ಟೋಟಲ್ ಗ್ರಾಸ್ ವೆಹಿಕಲ್ ಗಾಡಿ ಬಿಟ್ಟು ಕೆಪಾಸಿಟಿ ಅಲ್ಟೆ ಒಂದು ಕೆಪಾಸಿಟಿ ಟನ್ನೇಜ್ ಕೆಪಾಸಿಟಿ ಟನ್ ಕೆಪಾಸಿಟಿ 3 ಟನ್. 3 ಟನ್. ಓಕೆ, ಟೋಟಲ್ ಆಗಿ ಎಷ್ಟಾಗುತ್ತೆ? ಟೋಟಲ್ ಆಗಿ ಹಂಗೆ ಹಾಕ್ತಿವಿ ನಾವು 4.5 ಗಾಡಿ ಒಳ್ಳೆ ಇದು ಚೆನ್ನಾಗಿದೆ. ಪಿಕಪ್ ಇದೆ. ಏನಿಲ್ಲ ಅಂದ್ರೆ ಇವಾಗ ನೀವು ಬಾಕ್ಸ್ ಕಟ್ಸಿರ್ತೀರಲ್ವಾ, ಇವಾಗ ಇನ್ಸುಲೇಟರ್ ಬಾಡಿ ಕಟ್ಸಿರ್ತೀರಾ. ಇವಾಗ ನಿಮ್ಗೆ ಫ್ಯೂಚರ್ ಅಲ್ಲಿ ಇವಾಗ 3 ಟನ್ ಕೆಪಾಸಿಟಿ ಅಂತ ಅಷ್ಟೇ ಪ್ಲಾನಿಂಗ್ ಅಲ್ಲಿ ಬಾಕ್ಸ್ ಕಟ್ಟಿರ್ತೀರಾ. ಇವಾಗ ಜಾಸ್ತಿ ಯಾವ ತರ ಮಾಡ್ತೀರಾ ಲೋಡಿಂಗ್? ಜಾಸ್ತಿ ಅಂದ್ರೆ ಲೋಡಿಂಗ್ ಏನು ಒಂದ್ 2 ಬಾಕ್ಸ್ ಅಷ್ಟೇ ಜಜ್ಮೆಂಟ್ ಎಷ್ಟು ಮಾಡಿರ್ತಾರ ಅವ್ರು. ಜಾಸ್ತಿ ಏನು ಇರಂಗಿಲ್ಲ. ಅದು 3 ಟನ್ 4 ಅಂದ್ರೆ ಐಸ್ ಗೀಸ್ ಹೊಡೆದ ಕೆಲಸ ಜಾಸ್ತಿ ಆಗ್ತೈತೆ ಅಷ್ಟೇ. ಟನ್ ಹಿಸಾಬ್ ಒಂದೇ ಅದ ನೋಡಕ್ ಹೋದ್ರೆ. ಐಸ್ ಹೊಡಿತಾರಲ್ಲ ಜಾಸ್ತಿ ಆಗ್ತೈತಿ ಟನ್. ಅದು ಹೋಗೋ ಆಕ್ಚುಲಿ ಮಾಲ್ ಕರೆಕ್ಟ್ ಇರ್ತದ. ಐಸ್ ಹೊಡಿತಾರಲ್ಲ ಅದು ಜಾಸ್ತಿ ಆಗ್ತೈತಿ. ಹೌದು, ಸ್ವಲ್ಪ ಟನ್ನೇಜ್ ಬರುತ್ತೆ. ಅದು ಆದ್ಮೇಲೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಮೆಲ್ಟ್ ಆಗ್ತಾ ಅದು ಮಲ್ಲಿಗ್ತಾನ ಅಂದ್ರೆ ಅಲ್ಲೆಲ್ಲ ಮೆಲ್ಟ್ ಆಗಿ ಹೋಗ್ಬಿಡ್ತದ ಐಸ್ ಎಲ್ಲ. ಮತ್ತೆ ಅದು ಇದ್ರ ಕೆಪಾಸಿಟಿ ಎಷ್ಟೈತೆ ಅಷ್ಟ ಬಂದ್ಬಿಡುತ್ತೆ ಅಷ್ಟೇ. ಸರಿ, ಎಷ್ಟು ದಿನಕ್ಕೆಲ್ಲ ಐಸ್ ಮೆಲ್ಟ್ ಆಗ್ಬಿಡತ್ತೆ? ಅದು ಟೈಮಿಂಗ್ ಇಲ್ಲ ಅದಕ್ಕೆ. ಐಸ್ಗೆ ಬಹಳ ಟೈಮ್ ಇರೋದಲ್ಲ ಐಸ್. ಹಬ್ಬ ಅಂದ್ರೆ ಒಂದು 5 ತಾಸಿನಾಗ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ ಐಸ್. ಸ್ವಲ್ಪ ಜನ ಹೇಳ್ತಾರಲ್ಲ ಇನ್ಸುಲೇಟರ್ ನಾಗ ಇರುತ್ತೆ, ಆದ್ರೆ ಆಗ್ತೈತಿ, ಮೆಲ್ಟ್ ಆಗ್ತೈತಿ. ಆಗಲ್ಲ ಅಂತ ಏನಿಲ್ಲ, ಆಗ್ತೈತಿ. ಆಗತ್ತೆ. ಈ ಗಾಡಿ ಕಟ್ಸ್ಕೊ ಬಂದಿರೋದು ನೀವೇನಾ? ಅಂದ್ರೆ ನಾವೆಲ್ಲ ನಮ್ ಸಾವುಕಾರ ಕಟ್ಸ್ಕೊಂಡ್ ಬಂದಿದ್ದು. ನಾನು ಹೋಗಿದ್ದು ಅಲ್ಲಿ ಗಾಡಿ ತರಕ್ ಹೋದದ್ದು. ನೀವೇ? ಎಲ್ಲಿ ಕಟ್ಸಿರೋದು ಸರ್? ಕುಂದಾಪುರಲ್ಲಿ ಕಟ್ಸಿದ್ದು. ವಿನಾಯಕ ಬಸ್ ಬಾಡಿನ? ಅಲ್ಲ, ಇದು ಇನ್ನೊಂದು ಬಾಡಿ ಗ್ಯಾರೇಜ್ ಅಂತ ನಾವೊಂದಾಗ ಮಾಡಿದ್ದು. ಇದು ಅಲ್ಲಿ ನಿಸಾನ್ ಅವ್ರದ್ದು. ಕರೆಕ್ಟ್. ಅದು ಹೆಸರು ಆಕ್ಚುಲಿ ಹೆಸರನ್ನ ಅದು ಇದಿಲ್ಲ. ಎಲ್ಲರೂ ಡೈರೆಕ್ಟ್ ಬಾಡಿ ಗ್ಯಾರೇಜ್ ನಾವೊಂದ ಅಂತ ಇದನ್ನ ಮಾಡಿದ್ರು ಇದಕ್ಕೆ ಅಂತಾರ. ಓಕೆ ಸರ್, ಯಾವ್ದು ಬೆಸ್ಟ್ ಬಾಡಿಲೆಲ್ಲ? ಒಳ್ಳೆ ಗಾಡಿ ಇದು. ಒಳ್ಳೆ ಗಾಡಿ ಬಾಡಿಯಲ್ಲಿ ಹಂಗ ಬಾಳ ದೊಡ್ಡ ಗಾಡಿಯಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ವಿನಾಯಕ ಕಟ್ತಾರೆ, ನಾವೊಂದ ಕಟ್ತಾರೆ. ವಿನಾಯಕದ ಒಳ್ಳೆ ಬಾಡಿ. ವಿನಾಯಕ ಯಾವ್ದು ಬಾಡಿ ಲೈನ್ ಅಂದ ಅದು ಒಳ್ಳೇದು. ಮೊನ್ನೆ ಒಂದು ನೋಡಿದ ಯಾರ್ದು ವಿನಾಯಕದ ಒಳ್ಳೆ ಕಟ್ಟಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಬಸ್ ಟೈಪ್ ಮಾಡಿಬಿಟ್ಟಿದ್ದಾರೆ. ಹೌದು, ಚಲೋ ಆಯ್ತು ಅವ್ರದ್ದು. ಎಷ್ಟು ಲಕ್ಷ ಆಗುತ್ತೆ ಸರ್ ಈ ಗಾಡಿ ಬರೀ ಚಾರ್ಜಿಗೆ? ನಮ್ಮದು 400 ಮ್ಯಾಗ ಹೋಗಿದ್ದಾನೆ ನಮ್ ಸಾವುಕಾರದ್ದು. ಬರೀ ಹಿಂದುಳಿದ ಮಾಡೋದು ಬರೀ ಬಾಕ್ಸಿಗೆ? ಬರೀ ಬಾಕ್ಸ್ ಮತ್ತೆ ಪೇಂಟ್. ಓಕೆ ಸರ್, ಇದು ಎಷ್ಟು ಲೇಯರ್ ಆಗಿ ಕಟ್ಟಿರ್ತಾರೆ? ಅದು ಇರುತ್ತೆ ಒಂದು, ನಾನ್ ನೋಡಿದ ಪ್ರಕಾರ ಒಂದು 3-4 ಇಂಚಿಂದು ಇದನ್ನ ವೇಟ್ ಇದನ್ನ ಮಾಡ್ತಾರೆ. ಓಕೆ, ಮಧ್ಯದಲ್ಲಿ ಥರ್ಮೋಕೋಲ್ ಬರುತ್ತಲ್ಲ? ಥರ್ಮೋಕೋಲ್ ಮಧ್ಯದಲ್ಲಿ ಅಂದ್ರ ಸೈಡ್ ನಡಬರ್ಕಷ್ಟ ಥರ್ಮೋಕೋಲ್. ಫಸ್ಟ್ ಪ್ಲೈವುಡ್ ಬರ್ತದೆ. ಪ್ಲೈವುಡ್ ಬರ್ತದೆ ಹಂಗೆ ಡೈರೆಕ್ಟ್ ಆಗಿ ಇದು ಬರಲ್ಲ. ಪ್ಲೈವುಡ್ ಬರ್ತದೆ. ಓಕೆ, ಪ್ಲೈವುಡ್ ನಂತರ 2 ಮಧ್ಯದಲ್ಲಿ ಇದು ಬರ್ತದೆ ಥರ್ಮೋಕೋಲ್. ಆದ್ಮೇಲೆ ಪತ್ರ, ಆಮೇಲೆ ಇದು ಬರ್ತದೆ ಪತ್ರ ಹೊಡಿತ. ಓಕೆ ಸರ್, ಎಷ್ಟು ವರ್ಷ ಬರುತ್ತೆ ಸರ್ ಲೈಫ್ ಬರ್ತೈತಿ? ಹಂಗೇನಿಲ್ಲ, ಲೈಫ್ ಚಲೋ ಬರ್ತೈತಿ. ನಮ್ಮ ಮೇಂಟೆನೆನ್ಸ್ ಮ್ಯಾಗೆ ಎತ್ಬೇಕಂತ ನಾವ್ ಏನ್ ಇದು ಮಾಡಿದ್ರೆ ಐಸ್ ಹೊಡಿ ಹೊತ್ನಾಗ ನಾವ್ ಇದನ್ನ ಹೊಡಿತೀವಲ್ಲ, ಅದು ಎಲ್ಲ ಹೊಡೆದ್ರೆ ಹಾಳಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಅಂದ್ರೆ ಎಷ್ಟು ವರ್ಷ ಬರ್ಬೋದು ಸರ್ ನೀವು ನೋಡಿದಾಗೆ? ನಾವ್ ನೋಡಿದಾಗಂತೂ ನಮ್ಮ ಓನರ್ ಎಲ್ಲ ಬಾಳ ವರ್ಷ ಆದ್ರು. ನಾವ್ ನೋಡಕತ್ತೀವಿ ಒಂದ್ 8-10 ವರ್ಷ ಆಯ್ತು ನಮ್ಮ ಓನರ್ ಇದೇ ಕಂಪ್ನಿಯಲ್ಲಿ ಡ್ಯೂಟಿ. ಇದೇ ಕಂಪ್ನಿ ಎಲ್ಲ ಬೇರೆ ಕಂಪ್ನಿಯಲ್ಲಿ ನಾನ್ ನೋಡಿದ್ದೆ. ಗಾಡಿ ಇನ್ನೂ ಹಂಗೆ ಅದವರು 8-10 ವರ್ಷ ಅಂದ್ರೆ ಅಷ್ಟು ಇದಿಲ್ಲ. ಓಕೆ, ನೋ ಪ್ರಾಬ್ಲಮ್, ನಡೀತವೆ. ಎಂತ ಇದಿಲ್ಲ, ಏನಾಗಿಲ್ಲ. ಓಕೆ ಸರ್, ಇವಾಗ ಫಿಶಿಂಗ್ ವೆಹಿಕಲ್ ಅಲ್ಲಿ ಯಾವ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ? ದೊಡ್ಡ ಗಾಡಿ. ಇದಕ್ಕಷ್ಟು ವ್ಯಾಲ್ಯೂ ಇಲ್ವಾ? ಇದೆ, ಇದಕ್ಕೂ ಇದೆ. ಆಕ್ಚುಲಿ ದೊಡ್ಡ ಗಾಡಿಗಿಂತ ಈ ಗಾಡಿಗೆ ಜಾಸ್ತಿ ಈಗ ಸದ್ಯ ವ್ಯಾಲ್ಯೂ. ಅಂದ್ರೆ ಯಾಕಂದ್ರ ಈ ದೊಡ್ಡ ಗಾಡಿಗೆ ಅಷ್ಟು ಮೀನು ಮೊದಲಷ್ಟು ಮೀನು ಈಗ ಸಿಗೋದಲ್ಲ. ಹೌದಾ? ಸಣ್ಣ ಗಾಡಿಗೆ
40 ಬಾಕ್ಸ್ ಅಂದ್ರೂ ಕಳಿಸ್ತಾರ, 50 ಬಾಕ್ಸ್ ಅಂದ್ರೂ ಕಳಿಸ್ತಾರ. ನಮ್ಗೆ ಹೌದು ದೊಡ್ಡ ಗಾಡಿಗೆ ಹಂಗಿಲ್ಲಲ್ಲ, 200 ಬಾಕ್ಸ್ ಆದ್ರೆ ಕಳಿಸ್ಬೇಕು. ಹೌದು 100 ಬಾಕ್ಸಿಗೆ ಕಳ್ಸಕ್ ಆಗಲ್ಲ. ಆಗಲ್ಲ ಸರ್. ಇದು ಕಡಿಮೆ ಅಂದ್ರೆ ಎಷ್ಟು ಬಾಕ್ಸಿಗೆಲ್ಲ ಹೋಗ್ಬಿಡ್ತೀರಾ ನೀವು? ನಾವು ಲಾಸ್ಟ್ ಆದ್ರೆ 40 ಬಾಕ್ಸ್ ಆದ್ರೆ ಹೋಗ್ಬಿಡ್ತೀರಾ ಸೇಮ್ ಬಾಡಿಗೆ? ನಮ್ ಕಂಪ್ನಿ ಅದಲ್ಲ, ನಮ್ ಕಂಪ್ನಿ ಸ್ವಂತ ಮೀನಾ? ನಮ್ ಸಾವ್ಕಾರ ತಗೊಂತಾರ ಮೀನು, ಸ್ವಂತ ಮೀನ್ ತೆಗಿತಾರೆ, ಅವ್ರ ತಪ್ಪಿದ ಕಳಿಸ್ತಾರ, ಮಾರ್ಕೆಟ್ ಮಾಡ್ತಾರೆ. ಸರ್ ಇದಕ್ಕೆ ಟೈಮಿಂಗ್ಸ್ ಇರುತ್ತಲ್ವಾ? ನಮ್ ಟೈಮಿಂಗ್ ಇರ್ತೈತಿ, ಈ ಟೈಮಿಂಗ್ ಮುಟ್ಟಬೇಕಂತ ಹೇಳಿ. ನಿಮ್ಮ ಕಂಪ್ನಿದೇ ಟೈಮಿಂಗ್ಸಾ? ಕಂಪ್ನಿದ ಏನಂತಿಲ್ಲ, ಅಂದ್ರ ಮತ್ತ ಮುಂದ್ ಮಾಲ್ ಹೋಗ್ಬೇಕಲ್ಲ. ಹೌದು, ಕೇರಳ ಆ ಕಡೆ ಎಲ್ಲ ಇದ್ ಮಾಡ್ತಾರಲ್ಲ. ಎಷ್ಟು ಅವರ್ ಎಲ್ಲ ಕೊಡ್ತಾರೆ ಸರ್? 6 ಇದು ವಾಸ್ಕೋಟು ಮಲ್ಪೆ. ಎಲ್ಲಿಂದ? ವಾಸ್ಕೋಟು ಮಲ್ಪೆ. ವಾಸ್ಕೋ ಗೋವಾದಿಂದ ಮಲ್ಪೆ, ಉಡುಪಿ. ಇವಾಗ ಕೇರಳ ಎಲ್ಲ ಆಗಿದ್ರೆ ವಾಸ್ಕೋಟು ಕೇರಳ ಎಲ್ಲ ಹೋಗ್ತಾರ. ನಮ್ ಗಾಡಿ ಹೋಗ್ತಾವೆಲ್ಲ, ದೊಡ್ಡ ಗಾಡಿ ಕೊಚ್ಚಿನ್ ಅವೆಲ್ಲ ಹೋಗ್ತವೆ. ಎಷ್ಟು ಅವರ್ ಕೊಡ್ತಾರೆ ಸರ್? ಅವ್ರಿಗೆ ಅವರ್ ಏನಿರಲ್ಲ, ಅವ್ರು ನೈಟ್ ಬಿಟ್ರಪ್ಪ ಅಂದ್ರೆ ಅವ್ರು ಕಂಟಿನ್ಯೂ ಹೋಗ್ತಾರ. ಕಂಟಿನ್ಯೂ ಅವ್ರ ಅಂದ್ರೆ ಎಲ್ಲಿ ಸ್ಟಾಪ್ ಮಾಡಲ್ಲ, ಮಲ್ಕೊಳ್ಳೋದಲ್ಲ. ಅವ್ರು ಕಂಟಿನ್ಯೂ ಹೋಗ್ತಾರ. ಅಲ್ಲಿ ಹೋಗಿ ಸ್ಟಾಪ್ ಆಯ್ತಂದ್ರೆ ರೆಸ್ಟ್ ಮಾಡ್ಕೊಂತಾರ. ಓಕೆ ಸರ್, ಇದು ಮಂತ್ಲಿ ಎಲ್ಲ ಎಷ್ಟು ಟ್ರಿಪ್ ಆಗ್ಬಿಡತ್ತೆ? ಇಲ್ಲಿ ಅಂತ ಈಗ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ, ಈಗ ತಂದು ಒಂದು 8-10 ದಿವಸನ ಆಯ್ತು ನಾವು ತಂದು ಗಾಡಿ. ಈ ಗಾಡಿ ತಂದು ನಾವೀಗ 9ನೇ ಟ್ರಿಪ್ ನಾವೇ ಬಂದಿರೋದು. ಒಂದಿನ ನಿಲ್ಸೇ ಇಲ್ಲ? ಇಲ್ಲ, ಕಂಟಿನ್ಯೂ ಸ್ಟಾರ್ಟ್ ಇದೆ ಗಾಡಿ. ಕಂಟಿನ್ಯೂ ಡೈಲಿ ಟ್ರಿಪ್ ಡೈಲಿ. ಮೊನ್ನೆ ಮಧ್ಯದಲ್ಲಿ 1-2 ದಿವಸ ಅಷ್ಟೇ, 1-2 ದಿವಸ ಇದಿಲ್ಲ. ಬಾಕಿ ಟೈಮಲ್ಲಿ ಕಂಟಿನ್ಯೂ ಬಾಡಿಗೆ. ನಿನ್ನೆ ಬೆಳಿಗ್ಗೆ ನಾ ಬಿಟ್ಟಿದ್ದೆ, ಬೆಳಿಗ್ಗೆ ಎಷ್ಟು 11:30 ಬಿಟ್ಟಿದ್ದೆ ನಾನು ವಾಸ್ಕೋ. ಸಾಯಂಕಾಲ ಅಲ್ಲಿ ನಮ್ಮ ಮಲ್ಪೆ ಉಡುಪಿ ಮುಟ್ಟಿದೆ. ಎಲ್ಲ ಇದನ್ನ ಮಾಲ್ ಎಲ್ಲ ಖಾಲಿ ಮಾಡಿದೆ. ಒಳ್ಳೆ ಮತ್ತೆ ರಿಟರ್ನ್ ಬಂದೆ ಗೋವಾ. ರಾತ್ರಿ 1:30 ಆಗಿತ್ತು, ವಾಸ್ಕೋ ರೀಚ್ ಆದೆ. ಒಳ್ಳೆ ಗಾಡಿ ಲೋಡ್ ಆಯ್ತು ನಮ್ದು. ಇದೇ ಗಾಡಿ ಒಳ್ಳೆ ಲೋಡ್ ಮಾಡಿದ್ರು ಗಾಡಿ. ಒಳ್ಳೆ ಅಲ್ಲಿದ್ರೆ 3 ಗಂಟೆ ಬಿಟ್ಟೆ, ಬೆಳಿಗ್ಗೆ 9 ಗಂಟೆ ಮತ್ತೆ ಮಲ್ಪೆ ಇದ್ದೀನಿ. ಖಾಲಿ ಮಾಡಿ ಮತ್ತೆ ಒಳ್ಳೆ ರಿಟರ್ನ್ ಹೋಗ್ತಾ ಇದೆ. ಓಕೆ ಸರ್, ನೀವು ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತೀರಾ? ರೆಸ್ಟ್ ನಿದ್ದೆ ಬಂದ್ರೆ ಮಲ್ಕೊಂತೀವಿ. ಎಲ್ಲಿ ಮಲ್ಕೊತೀರಾ? ಎಲ್ಲ ಹಿಂಗ ಟೋಲ್ ನಾಕದಲ್ಲಿ, ಇಲ್ಲ ಪೆಟ್ರೋಲ್ ಪಂಪ್. 1 ತಾಸು 2 ತಾಸು ಆರಾಮ್ 1-2 ತಾಸು ಮಲ್ಕೊಂಡ್ರೆ ರೆಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಸರ್ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಈ ಗಾಡಿ? ಹಂಗಂದ್ರೆ ಹೋಗುತ್ತ ಗಾಡಿ, ಏನ್ ತೊಂದ್ರೆ ಇಲ್ಲ. ನಮ್ದು ಹೋಗ್ತಾವ ಕೇರಳ, ಆಮೇಲೆ ತಮಿಳ್ನಾಡು, ಗುಜರಾತ್. ಹೌದು, ಗುಜರಾತ್ ಇಲ್ಲ, ಮುಂಬೈ ಹೋಗ್ತೈತಿ. ಈ ಗಾಡಿ ಅಂತೂ ಇಲ್ಲ. ಕೇರಳ ಅಂತ ಹೋಗಿದೆ ಗಾಡಿ. ಈಗ ಅವ್ರದ್ದು ಚೆನ್ನೈ ಗಿನ್ನೈ ಮತ್ತ ಮಡಿಕೇರಿ ಈ ಸೈಡ್, ಕೊಡಗು ಆ ಸೈಡ್ ಟ್ರಿಪ್ ಇರ್ತದೆ ನಮ್ ಸಾಗರ್. ಆ ಸೈಡ್. ಗುಜರಾತ್ ಎಲ್ಲ ಹೋಗೋದಿಲ್ವಾ? ಗುಜರಾತ್ ಸಿಕ್ಕರೆ ಹೋಗ್ತಾರ, ನಮ್ದು ಕಮ್ ಆ ಸೈಡ್ ಹೋಗೋದು. ಗುಜರಾತ್ ಕಮ್, ಮುಂಬೈ ಹೆಚ್ಚಿನ ನಮ್ದು ಈ ಸೈಡ್ ಸೌತ್ ಜಾಸ್ತಿ. ಸ್ವಲ್ಪ ಜನ ಹೇಳ್ತಾರಲ್ವಾ, ಇವಾಗ ಗುಜರಾತ್ ಆ ಕಡೆಯಿಂದ ಕುಂದಾಪುರಕ್ಕೆ ತುಂಬ್ಕೊ ಬರ್ತಾರ, ರೆಗ್ಯುಲರ್ ಇರುತ್ತೆ ಅಂತ. ಅವು ದೊಡ್ಡ ಗಾಡಿ ರೆಗ್ಯುಲರ್ ಅವರು ಹೋಗ್ತಾ ಇರ್ತಾರ. ಅವ್ರು ಅಲ್ಲಿಂದ ಕಾಂಟ್ಯಾಕ್ಟ್ ಇರ್ತೈತೆ ಕಂಪ್ನಿಗೆ, ಮಾಡ್ಕೊ ಇದನ್ನ ಲೋಡ್ ಹೋಗಿ ಸಿಗ್ತಾವ ಅವ್ರಿಗೆಲ್ಲ. ಇದಕ್ಕೆ ಅದು ಸೆಟ್ ಆಗಲ್ವಾ? ಇದಕ್ಕೆ ನಮ್ದು ಸಾವ್ಕಾರದ ಓನ್ ಇದೆ ಅಲ್ಲ ಅವ್ರದ್ದು. ಬೇರೆ ಕಡೆ ಕಳ್ಸಲ್ಲ ಬಾಡಿಗೆ. ಅವ್ರು ತಗೊಂಡ್ ಮಾಲೆ ನಮ್ ಬಾಡಿಗೆ ಹೊಡೆಯೋದು. ಹೌದು. ಓಕೆ ಸರ್, ನಿಮ್ದು ಎಷ್ಟು ಬೋಟ್ ಇದೆ ಸರ್ ನಿಮ್ಮ ಕಂಪನಿಯಲ್ಲಿ? ನಮ್ಮ ಕಂಪನಿಯಲ್ಲಿ ಬೋಟ್ ಇಲ್ಲ, ನಮ್ಮ ಡೈರೆಕ್ಟ್ ಬೋಟ್ ನಿಲ್ಲಿದ್ರೆ ಇದನ್ನ ತಗೊಂತಾರೆ ನಮ್ ಸಾವ್ಕಾರ. ಖರೀದಿ ಮಾಡಿ ಟನ್ ಲೆಕ್ಕದಲ್ಲಿ. ಓಕೆ ಸರ್, ಇದು ಈ ಗಾಡಿಯಲ್ಲಿ ನಿಮಗೆ ಮಲ್ಕೊಳ್ಳೋದಿಕ್ಕೆಲ್ಲ ಸ್ಪೇಸ್ ಆಗತ್ತಾ? ಆಗ್ತದೆ ಆರಾಮಾಗಿ. ನಾವ್ ಇಲ್ಲೇ ಮಲ್ಕೋದು. ಇದು ನೋಡಿ ದಿಮ್ ಇದೆ, ಇದನ್ನ ತೆಗೆದು ಇಲ್ಲಿ ಹಾಕ್ತಿವಿ, ಇದನ್ನ ಇಲ್ಲಿ ಇಟ್ಕೊಂತೀವಿ. ಹಿಂಗ ಸ್ಟೇಟ್ ಇಷ್ಟು ಫುಲ್ ಮಲ್ತೀವಿ ನಾವು. ಓಕೆ, ಸ್ಪೇಸ್ ಫ್ಯಾನ್ ಇಲ್ಲ ಇದೆ, ಫ್ಯಾನ್ ಫಿಟ್ ಮಾಡಿದ್ದೀವಿ. ಆ ತರ ಎಲ್ಲ ಕ್ಲೀನ್ ಆಗಿ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಓಕೆ ಸರ್, ಏನೆಲ್ಲ ಫೀಚರ್ಸ್ ಇದೆ ಇದರಲ್ಲಿ? ಫೀಚರ್ಸ್ ಇದೆ, ಒಳ್ಳೆ ಫೀಚರ್ಸ್ ಇದೆ. ಅಂದ್ರೆ ಹಿಂಗೆ ಇದು ಸಿಸ್ಟಮ್ ಎಲ್ಲ ಅವರೇ ಕೊಟ್ಟಿರೋದಾ? ಇಲ್ಲ, ನಾವ್ ಹಾಕೊಂಡಿದ್ದು. ನೀವ್ ಹಾಕ್ಸಿರೋ ಎಲ್ಲ ಸಿಸ್ಟಮ್ ನಾವ್ ಹಾಕೊಂಡಿದ್ದು. ಓಕೆ, ಗೇರ್ ಎಲ್ಲ ಎಷ್ಟು ಬರುತ್ತೆ ಸರ್? ಗೇರ್ ಇದಕ್ಕೆ 6 ಗೇರ್, ಆಕ್ಚುಲಿ ರಿವರ್ಸ್ ಹಿಡಿದು. ಓಕೆ, ರಿವರ್ಸ್ ಹಿಡಿದು 6 ಗೇರ್. ಓಕೆ, 5+1. 5+1. ಓಕೆ, ಇದಕ್ಕೆ ಇವಾಗ ದೊಡ್ಡ ಗಾಡಿಲೆಲ್ಲ ಬರುತ್ತಲ್ಲ, ಸಿ ಗೇರ್ ಆ ತರ ಇಲ್ಲ. ಇದಕ್ಕೆ ಒಂದೇ ಇದು ಮೇನ್ ಹೈ ಗೇರ್ ಅಂದ್ರೆ ಇದು ಫಸ್ಟ್ ಇದೆ. ಇದು ಎಂತ ಚಡೋ ಎಷ್ಟೋ ಇದು ಇರ್ಲಿ, ಅಪ್ ಇರ್ಲಿ, ಇದು ಹೈ ಗೇರ್ ಇದೆ. ಓಕೆ ಸರ್, ಸ್ವಲ್ಪ ಜನ ಹೇಳ್ತಾರಲ್ವಾ ಈ ಅಶೋಕ್ ಲೈಲ್ಯಾಂಡ್ ದೋಸ್ತು ಫಿಶಿಂಗ್ ವೆಹಿಕಲ್ ಆಗ್ ಬರಲ್ಲ ಅಂತ. ಅಂದ್ರೆ ಇವಾಗ ನಿಮ್ದು ಬಾಡಿಯಿಂದ ಸ್ವಲ್ಪ ನೀರ್ ಏನಾದ್ರು ಸೈಲೆನ್ಸರ್ ಮೇಲೆ ಬಿದ್ರೆ ಅದು ತುಂಬಾ ಕಾಸ್ಟ್ಲಿ ಇದೆ. ಅದು ಫಸ್ಟ್ ಇದು ಕರೆಕ್ಟ್. ಇದು ಬಹಳ ಜನ ಹೇಳಿದ್ರು. ನಮ್ಮದು ಮಾತ್ರ ಈಗ ಕಂಟಿನ್ಯೂ ನಡೀತಾ ಇದೆ. ನಮ್ದಂತ್ರ ಎಂತ ಕಂಪ್ಲೇಂಟ್ ಆಗಿಲ್ಲ ಇದುವರೆಗೆ ಆಗಿಲ್ಲ. ನಾವು ಕಂಟಿನ್ಯೂ ಹೊಡೆದಿದ್ದೀವಿ. ಓಕೆ, ನೋಡೋಣ ಮತ್ತೆ ಮುಂದೆ. ಈಗಂತ್ರ ಆಗಿಲ್ಲ, ಸ್ಟಾರ್ಟಿಂಗ್ ಬಂದದ್ದು ಆಗಿದಾವು, ಈಗಿನ ಮಾತ್ರ ಯಾವೂ ಆಗಿಲ್ಲ.
ಸೈಲೆನ್ಸರ್ ಇಲ್ಲದ್ರೆ ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರೆ. ಅದು ತುಂಬಾ costly ಇದೆ. ಐಸ್ ನೀರು ಲೀಕೇಜ್ ಆಗಿ ಏನೋ ಪ್ರಾಬ್ಲಮ್ ಆಗತ್ತಾ ಅಂತ ಅಂದ್ರ ಏನ್ ಅದ್ರಲ್ಲಿದ್ರ ಆಗ್ತೈತೋ ಬೇರೆದಕ್ಕಿಂದ್ರ ಆಗ್ತೈತೋ ಗೊತ್ತಿಲ್ಲ. ಅದು ಇನ್ನು ಅದು ಪ್ರಾಬ್ಲಮ್ ನಮ್ಗೆ ಇನ್ನೂ ಗೊತ್ತಿಲ್ಲ. ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳ್ತಾರೆ. ಹೌದು, ಬಹಳ ಕಾಸ್ಟ್ಲಿ ಐತೆ ಅದು. ಹೌದು ಸರ್, ನೀವು ಅಶೋಕ್ ಲೈಲ್ಯಾಂಡ್ ಗಾಡಿನ ಏನಕ್ಕೆ ಲೈಕ್ ಮಾಡಿರೋದು? ಯಾಕಂದ್ರೆ ಗಾಡಿ ಪಿಕಪ್ ಘಾಟ್ ಸೆಕ್ಷನ್ ಅಲ್ಲಿ ಒಳ್ಳೇದು. ಅಶೋಕ್ ಲೈಲ್ಯಾಂಡ್ ಒಳ್ಳೆ ಎಷ್ಟೋ ಲೋಡ್ ಇದ್ರೆ ಪ್ರಾಬ್ಲಮ್ ಇಲ್ಲ, ಗಾಡಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತೈತೆ. ಓಕೆ. ಮೈಲೇಜ್ ಎಲ್ಲ ಎಷ್ಟು ಮೈಲೇಜ್ ಬರುತ್ತೆ? ಎಲ್ಲ 15 ಮೈಲೇಜ್ ಐತಿ. ಕಂಪನಿ ಎಷ್ಟು ಹೇಳುತ್ತೆ? ಕಂಪ್ನಿ ನಮ್ಮ ಅವ್ರ ಸಾವ್ಕಾರ ಹೋಗಿದ್ರು, ನಾ ಅದನ್ನ ಕೇಳಿಲ್ಲ. ನಾನು ನೋಡಿದ 15 ಬರ್ತದೆ. 15. ಇವಾಗ ಬೇರೆ ಗಾಡಿ ತರ ಘಾಟಲ್ಲಿ ಏನಾದ್ರು ಓಡಿಸೋದು ಬೇರೆ ತರ ಟ್ರಿಕ್ಸ್ ಏನಾದ್ರು ಇದೆ ಇದಕ್ಕೆ? ಇಲ್ಲ, ಆ ತರ ಅಂತ ಏನು ಅಂದ್ರೆ ಸ್ವಲ್ಪ ಗೇರ್ ಕೊಟ್ಟಿದ್ರೆ ಎವರೇಜ್ ಸೇವ್ ಮಾಡ್ಬೋದು. ಆಗ್ತೈತಿ. ಅದಕ್ಕೆ ಅವರೇಜ್ ಅಂದ್ರೆ ಗಾಡಿ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಗೇರ್ ಅಲ್ಲಿ ನೋಟ್ರಲ್ಲಿ ಗಿಟ್ರಲ್ಲಿ ಹೊಡೆಯಂತ ಆಗಲ್ಲ. ನಾರ್ಮಲ್ ರೋಡ್ ಅಲ್ಲಿ ನಾರ್ಮಲ್ ರೋಡ್ ಅಲ್ಲಿ ಏನೋ ಹೊಡಿಬಹುದು. ಆದ್ರ ಗಾಡಿ ಮಾತ್ರ ಏನ್ ತೊಂದ್ರೆ ಇಲ್ಲ. ನಾರ್ಮಲ್ ಸ್ಪೀಡ್ ಅಲ್ಲಿ ಪೂರಾ 80 ಪೂರಾ ಅದ್ರ ಕಾಟ ಎಷ್ಟಿದೆ ಅಲ್ಲ ಅಷ್ಟು ಹೊಡೆದ್ರೆ ಎಂತ ಇದಾಗಲ್ಲ ಗಾಡಿ, ಏನೂ ಆಗಲ್ಲ. ಏನಾಗಲ್ಲ ಗಾಡಿ. ಓಕೆ, ಸ್ಟ್ರೇಟ್ ಅಂಡ್ ಆರಾಮ್ ಗಾಡಿ ಜಾಸ್ತಿ ಇದೆ, ಶೇಕ್ ಆಗಲ್ಲ ರೋಡ್ ಅಲ್ಲಿ, ಶೇಕ್ ಆಗಲ್ಲ. ಇಲ್ಲ. ಇದಕ್ಕೆ ಸರ್ ಟೈರ್ ಯಾವ್ದು ಬರುತ್ತೆ? ಟೈರ್ ಇದಕ್ಕೆ ಸೇಟ ಟೈರ್ ಕೊಟ್ಟಿದ್ದಾರೆ. ಸೈಜ್ ಇದಕ್ಕೆ 700 ಇರ್ತೈತೆ ಅದು. 700. 15 6 ರಿಮ್ ಸೈಜ್ 15 ಕೊಟ್ಟಿದ್ದಾನೆ. ಮತ್ತೆ ನಾನು ಅಷ್ಟು ಪಕ್ಕ ನೋಡಿದೆ. ಓಕೆ, ಎಷ್ಟು ಕಿಲೋಮೀಟರ್ಗೆಲ್ಲ ಸರ್ವಿಸ್ ಕೊಟ್ಟಿದ್ದಾನೆ ಸರ್? ಸರ್ 10,000 ನಮ್ದು ಇದು. 10,000. 10,000 ಇದು ಸಣ್ಣ ಗಾಡಿ. ಇದು 10,000. ಇದು 10,000. ಓಕೆ, ಇವಾಗ ಎಷ್ಟು ಕಿಲೋಮೀಟರ್ ರನ್ ಈಗ ಆಗಿದೆ? ಆಗಿದೆ ನಮ್ದು. ಈಗ ಸರ್ವಿಸಿಂಗ್ ಹೋಗ್ಬೇಕು ನಾವು. ಇವಾಗ 10 ದಿನದಲ್ಲಿ 6,315 ಕಿಲೋಮೀಟರ್ ಆಗಿದೆ. ಬರೀ 10 ದಿನದಲ್ಲಿ? ಹೌದು. ಅಷ್ಟು ರನ್ನಿಂಗ್ 9 ಟ್ರಿಪ್ ನಲ್ಲಿ ಬರುತ್ತೆ. ಅಷ್ಟು ರನ್ ಮಾಡ್ತೀರಾ ಗಾಡಿ? ಕಂಟಿನ್ಯೂ ನಮ್ದು ರನ್ನಿಂಗ್ ಇದೆ. ಓಕೆ, ಇದು ಬೇರೆ ಗಾಡಿಗೆ ಹೋಲಿಸಿದ್ರೆ ಈ ಗಾಡಿಲಿ ಹೊಸ ತರ ಅಪ್ಡೇಟ್ಸ್ ಇಲ್ಲ? ಇದೆ ಗಾಡಿಯಲ್ಲಿ ಚೇಂಜಸ್ ಇದೆ. ಇದು Changes ಗಾಡಿ ಇದೆ. ಇದು ಮಾಡಲ್ ಮೇಲೆ ತಗೊಂಡಿರೋದು. ಏನೆಲ್ಲ ಚೇಂಜಸ್ ಮಾಡಿದ್ದಾರೆ? ಮಾಡಿದ್ದಾರೆ, ಒಳ್ಳೆ ಮಾಡಿದ್ದಾರೆ. ಮೊದಲಿಕ್ಕಿಂತ ಈಗೆಲ್ಲ ಡ್ಯಾಶ್ ಬೋರ್ಡ್ ಒಳ್ಳೆ ಗೇರ್ ಎಲ್ಲ ಮೊದಲಿಂದ ಇದನ್ನ ಎಲ್ಲ ಚೇಂಜ್ ಮಾಡಿದ್ದಾರೆ. ಓಕೆ ಸರ್, ಇದು ಏನಕ್ಕೆ ಯೂಸ್ ಆಗುತ್ತೆ? ಇದು ಕೊಟ್ಟಿದ್ದಾರೆ. ಇದು ಇನ್ನು ನಾವು ಇದನ್ನ ಮಾಡಿದಿಲ್ಲ. ಅದನ್ನ ಇದು ಕೊಟ್ಟಿದ್ದಾನೆ ಆಪ್ಷನ್ ಏನಂತ ನಮ್ದು ಇನ್ನು ಇದನ್ನ ಮಾಡಿಲ್ಲ. ಏನು ಇಲ್ಲ. ಮಾಹಿತಿ ಇಲ್ಲ? ಇಲ್ಲ, ಇದರ ಬಗ್ಗೆ ನಾವು ಮಾಹಿತಿ ಇಲ್ಲ. ಓಕೆ, ನಾವು ಅದನ್ನ ಯೂಸ್ ಮಾಡಿಲ್ಲ. ಪಿ ಅಂತ ಹೇಳಿ ಕೊಟ್ಟಿದ್ದಾನೆ. ಅದು ಪಾರ್ಕಿಂಗ್ ಅಥವಾ ಎಂಡ್ ಬ್ರೇಕ್ ಎಂತ ಗೊತ್ತಾಗ್ತಿಲ್ಲ ನಮ್ಗೆ. ಅದು ಓನರಿಗೆ ಗೊತ್ತಿದೆ? ಓನರ್ ಗೊತ್ತಾರು ಹೋಗಿದ್ದಾರೆ ಗಾಡಿ ತರಕ್ಕೆ. ಓಕೆ, ಅವರೇ ತಗೊಂಡ್ಬಂದಿರೋದು? ನಮ್ ಸಫರ ಹೋಗಿದ್ದಾರೆ. ಮತ್ತೆ ಡ್ರೈವರ್ ಹೋಗಿದ್ದೆ, ಇನ್ನೊಬ್ಬ ನಮ್ ಡ್ರೈವರ್. ಓಕೆ, ಎಷ್ಟು ಲಕ್ಷ ಆಗುತ್ತೆ ಸರ್ ಈ ಗಾಡಿ ಟೋಟಲ್ ಆಗಿ? ಇದು 10,500 ಅಂತ ಅಂದ್ರೆ ನಮ್ ಸಫರ್ ಬರೀ ಚೆಸ್ಸಿಗೆ? ಬರುತ್ತೆ. ಓಕೆ, ಬಾಡಿ ಎಲ್ಲ ಸೇರಿ? ಬಾಡಿ ಎಲ್ಲ ಸೇರಿ 15 ಮೇಲೆ. 15 ಮೇಲೆ ಬರೀ ಫಿಶಿಂಗ್ ವೆಹಿಕಲ್? ಹೌದು. ಇದಕ್ಕೇನಾದ್ರೂ ಪರ್ಮಿಟ್ ಏನ್ ಬೇಕಾಗತ್ತಾ? ಹೌದೌದು, ಆರ್ಟಿಒ ಒಂದು ಇದು ಬೇಕು. ಫಿಶಿಂಗ್ ಫಿಶಿಂಗ್ ಅಂದ್ರೆ ಇದು ಬಾಡಿ ಕಟ್ಲಕ್ಕೆ ಆರ್ಟಿಒ ಒಂದು ಪರ್ಮಿಷನ್ ಬೇಕು. ಓಕೆ, ಇವಾಗ ಕೊಟ್ಟ ಮೇಲೆ ಅದು ತಂದು ಕಾಸಿ ನಾವು ಆರ್ಟಿಒ ಆಫೀಸ್ ಮೇಲೆ ಕೊಟ್ಟ ಮೇಲೆ ಪಾಸಿಂಗ್ ಆಗುದು. ಓಕೆ ಸರ್, ಇವಾಗ ಸಪೋಸ್ ಏನಾದ್ರೂ ನಿಮ್ಗೆ ಫಿಶಿಂಗ್ ವೆಹಿಕಲ್ ವರ್ಕೌಟ್ ಆಗಿಲ್ಲ, ಬಾಕ್ಸ್ ತೆಗ್ದು ಬಾಡಿ ಹಾಕ್ಸ್ಬೇಕಂದ್ರೆ ಆಗತ್ತಾ? ಅದು ಎನ್ಕ್ವೈರಿ ಮಾಡ್ಬೇಕು ಆರ್ಟಿಒ ಆಫೀಸ್ ಕಡೆ. ಹಾಗೆ ಸಡನ್ ಹಂಗೆ ಸಡನ್ ಆಗಿ ಮನ್ಸಿಗೆ ಬಂದಾಗ ಇಲ್ಲ ಇಲ್ಲ ಇಲ್ಲ, ಹಂಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ನಾವು ಪರ್ಮಿಷನ್ ತಗೊಂಡಿರ್ತೀವಿ. ಹೌದು, ಒಳ್ಳೆ ನಾವು ಅಲ್ಲಿ ಹೋಗಿ ನಾವು ಕೇಳ್ಬೇಕು. ಕೇಳ್ಬೇಕು. ಕೇಳಿದ್ರೆ ಅವ್ರು ಆಗುತ್ತಾ ಮಾಡ್ಕೊಳ್ಳಿ ಅಂದ್ರೆ ಅವ್ರ ಲೆಟರ್ ಕೊಟ್ಟ ಮೇಲೆ ನಾವು ಮಾಡೋದು. ಈ ಡೈರೆಕ್ಟ್ ಆಗಿ ನಾವು ತೆಗೆದು ಮಾಡಿದ್ರೆ ಎಲ್ಲೋ ಆರ್ಟಿಒ ಎಲ್ಲೋ ಹಿಡಿದ್ರ ಅಂತ ಹೇಳಿ ಆಮೇಲೆ ನಾವು ಸಿಗಾಕೊಂತೀವಿ. ಹೌದು, ಹಿಂಗ 2 ನಂಬರ್ ತಂದ ಬಿಸಿನೆಸ್ ಮಾಡ್ತೀರ ಅಂತ ಹೇಳಿ. ಓಕೆ ಸರ್, ಇದು ಎಷ್ಟು ಫೀಟ್ ಹೈಟ್ ಬರ್ಬೇಕಾಗುತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ? ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವತ್ತು ನೋಡಿದ್ವಿ. ಹಿಂಗ 7 ಫೂಟನೇ ಇದೆ ಇದ್ರಲ್ಲಿ. ನೆಲದಿಂದ? ಇಲ್ಲ ಇಲ್ಲ ಇಲ್ಲ, ಚೆಸ್ಸಿಂದ 7 ಫೀಟ್ ಅಷ್ಟೇ, ಅದಕ್ಕಿಂತ ಏರ್ಸುವಾಗಿಲ್ಲ? ಇಲ್ಲ, ಅಂದ್ರೆ ನಮ್ಗೆ ಇದಾಗ್ತೈತೆ, ಅದು ಏರ್ಸಬಹುದು, ಓಡ್ಸಕ್ಕೆಲ್ಲ. ನಮ್ಗೆ ಘಾಟ್ ಸೆಕ್ಷನ್ ಅಲ್ಲಿ ರೋಲ್ ಆಗ್ಬಿಡುತ್ತೆ, ಬ್ಯಾಲೆನ್ಸ್ ಸಿಗಲ್ಲ. ಲೋಡ್ ಇರ್ತದಲ್ಲ ಗಾಡಿ, ಟರ್ನಿಂಗ್ ನಲ್ಲಿ ನಮ್ಗೆ ಜಜ್ಮೆಂಟ್ ಸಿಗಲ್ಲ. ಅದಕ್ಕೆ ಹೈಟ್ ಮಾಡಂಗಿಲ್ಲ ಗಾಡಿ. ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಒಳ್ಳೆ ಹಿಂಗತಿ ಎಲ್ಲ ಕಡೆನೂ ಎಲ್ಲ ಒಂದೇ ಗಾಡಿ ಅಂತಲ್ಲ, ಎಲ್ಲ ಗಾಡಿನೂ ಸ್ವಲ್ಪ ಇದನ್ನ ಮಾಡ್ಬೇಕು. ಯಾವ್ದೇ ಗಾಡಿ ಒಂದೊಂದು ಗಾಡಿ ಯಾರ್ಯಾರು ನಡೆಸ್ತಾರ ಅವ್ರ ಹೇಳಿದ ಮೇಲೆ ಗೊತ್ತಾಗೋದಲ್ಲ. ಯಾವ ಗಾಡಿ ಹೆಂಗ್ ಐತಿ ಅಂತ ಅವ್ರಿಗೆ ಒಬ್ಬೊಬ್ರು ಹೇಳಿದ ಮೇಲೆ ಗೊತ್ತಾಗ್ಬೋದು. ಅಲ್ಲಿವರೆಗೂ ಯಾವ ಗಾಡಿ ಹೆಂಗೈತೆ ಅಂತ ಯಾರಿಗೆ ಗೊತ್ತಾಗಲ್ಲ, ನಡೆಸ್ತಾರಿಗೆ ಗೊತ್ತಿರುತ್ತೆ ಗಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಸಿಕ್ಕಿದ್ದು ತುಂಬಾ ಇದಾಯ್ತು. ಓಕೆ, ನಮ್ಮ ಕನ್ನಡ ಜನತೆಗೆ ಎಲ್ಲ ಒಂದು ಇದನ್ನ ಹೇಳ್ತೀನಿ, ಗುಡ್ ಅಂತ ಹೇಳಿ. ಯಾರಾದರೂ ಒಂದು ಡ್ರೈವರ್ ಆದರೂ ಯಾವ್ದೋ ಒಂದು ಗಾಡಿ ನಡೆಸಿದ್ರೆ ನಮ್ಗೆ ಎಷ್ಟು ನಾಲೆಜ್ ಇರುತ್ತೆ ಅದ್ ನಾವು ಅಷ್ಟು ಹೇಳಿದ್ವಿ. ಓಕೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಮೇಲೆ
ನಾವ್ ಅಂತರ ಏನು ಕಲಿಲ್ದಾರ ಅಲ್ಲ, ಸಾಲಿ ಕಲ್ತಿಲ್ಲ ನಾವು ಡ್ರೈವರ್ಕಿ ಮಾಡಿ ಇದು ಒಂದಿಷ್ಟು ನಾಲೆಜ್ ಹೌದಾ?